ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ ಇವತ್ತಿನ ಹಿಡಿದೊಳಗೆ ಏನು ನಡೆಯುತ್ತೆ ಅಂತ ನೋಡೋಣ. ಟೈಮ್ 9:30 ಆಗೈತ್ರಿ. ಆರಿಫ ಎದ್ದಿಲ್ಲ. ಥಂಡಿ ಭಾಳ ಬಿಟ್ಟೈತಿ ನಮ್ಮ ಕಡೆ. ಚಳಿ ಅಂತಾರಲ್ರಿ, ಜಕ್ಕೈತ್ರಿ ಚಳಿ. ಮಳೆ ಅಂತೂ ಬಿಡ ಮಾತಾ ಇಲ್ರಿ ಮಳಿದು. ಅಮ್ಮ ಎದ್ದು ಕುಂತಾರಿ. ಆರಿಫನ ಮಕ್ಕೊಂದಾಳ. ಎಬ್ಸನ್ರಿ ಈಕಿಗೆ ಹೇಳಮ್ಮ ಅಂತ ಹೇಳಂದ್ರಿ. ಈಗ ನಾನು ಚಹಾ ಅದು ಮಾಡಿದೆ ರೀ. ಇವಾಗ ಹೇಳಕತ್ತಾರ ಅಮ್ಮರದೆಲ್ಲ. ಅಲ್ಲಿ ಮಟ್ಟ ನಾನು ಏನು ಮಾಡ್ತೀನಿ ರೀ, ಇವತ್ತು ನಾಷ್ಟಕ್ಕೆ ಚೋಲೆ ಭಟೂರೆ ಮಾಡ್ಬೇಕಂತ ಅನ್ಕೊಂಡೀನಿ ರೀ. ಈಗ ಚೋಲೆ ಮಾಡೋಕೆ ಏನು ಮಾಡ್ತೀನಪ್ಪ ಅಂದ್ರೆ, ಕಡ್ಲೆ ನೆನೆ ಹಾಕೀನಿ ರೀ. ಅವನ್ನ ಸ್ವಲ್ಪ ಕುದಿಸ್ಕೊಳ್ಳೋ ರೀತಿ ಹಂಗೈತಿ ಅಂತಂದು ತೋರಿಸ್ತೀನಿ. ಅದಕ್ಕೆಲ್ಲ ಏನು ಆ್ಯಡ್ ಮಾಡಿ ನಾನು ಕುದಿಯಾಕಿಡ್ತೀನಿ ಅಂತಂದು ನೋಡೋಣ ಬರ್ರಿ. ಇಲ್ಲಿ ನೋಡಿರಿ, ಕಡ್ಲಿ ಇವನ್ನ ರಾತ್ರಿ ನೆನೆ ಹಾಕಿದ್ದೆ ರೀ. ಮತ್ತು ಇವಾಗ ಬೆಳಗ್ಗೆ ಎದ್ದು ತೊಳೆದು ನಾನು ನೀರು ಹಾಕಿಟ್ಟೀನಿ ರೀ, ಕುದಿಯಾಕಿಡಬೇಕಂತಂದು. ಅದಕ್ಕೆ ಏನು ಆ್ಯಡ್ ಮಾಡ್ತೀನಿಪ್ಪ ಅಂತ ಹೇಳಿದ್ರೆ, ಇಲ್ಲಿ ಒಂದು ಕಾಟನ್ ಬಟ್ಟೆ ತೊಗೊಂಡೇನಿ ರೀ. ಅದ್ರಾಗ 1-2 ಟೀ ಸ್ಪೂನಷ್ಟು ಚಹಾ ಪುಡಿ ರೀ. ಆಮೇಲೆ ಕಡೆ ಇದು ಕಾಳು ಮೆಣಸು ರೀ, 2 ಏಲಕ್ಕಿಕಾಯಿ, 4 ಲವಂಗ, ಒಂದು ಅರ್ಧ ಚಕ್ಕಿ, ಆಮೇಲೆ ಕಡೆ ಇದು ಚಕ್ರ ಮಗ್ಗಿ ರೀ. ಇದಿಷ್ಟು ಏನು ಮಾಡೋಣಪ್ಪ ಅಂದ್ರೆ ಕಟ್ಟಿಬಿಡನ್ರಿ. ಕಟ್ಟಿ ಅದ್ರೊಳಗೆ ಕುಕ್ಕರ್ನೊಳಗೆ ಇಡನ್ರಿ. ಅಂದ್ರೆ ಇದು ಚೋಲೆ ಮಾಡುವಂಥ ತರಿಕರಿ. ಇದು ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗುತ್ತೆ ರೀ ಈ ಥರ ಮಾಡ್ಕೊಂಡ್ವಿ ಅಂದ್ರೆ. ಇದನ್ನೀಗ ಬಿಗಿಯಾಗ ಕಟ್ಟಿ ಬಿಸಿಲಾರ್ದಂಗೆ ಅದ್ರೊಳಗೆ ಹಾಕಿಬಿಡ್ತೀನಿ ರೀ ಕುಕ್ಕರ್ ಒಳಗೆ. ಇವಾಗ ಇದರೊಳಗೆ ಇಟ್ಟು ಇನ್ನೊಂದು ಸ್ವಲ್ಪ ನೀರು ಹಾಕಿ ಕುದಿಯಕ್ಕೆ ಇಟ್ಬಿಡ್ತೀನಿ ರೀ. ಇವಾಗ ಭಟೂರೆ ಮಾಡೋಕೆ ಏನಪ್ಪ ಅಂದ್ರೆ, ಇದು ಮೈದಾ ಇಟ್ರಿ. ಅದ್ರಾಗ ಸ್ವಲ್ಪ ಬಾಂಬೆ ರವೆ ಹಾಕೊಂಬಿಡನ್ರಿ. ಬಾಂಬೆ ರವೆ ಹಾಕೊಂಡ್ರಿ. ಆಮೇಲೆ ಕಡೆ ಒಂದಿಷ್ಟು ಉಪ್ಪು ಹಾಕೊಳ್ಳೋಣ್ರಿ. ನಿಮಗೆ ಬೇಕಂದ್ರೆ ಸೋಡಾ ಪುಡಿ ಹಾಕೋರಿ. ನಾನು ಸೋಡಾ ಪುಡಿ ಯೂಸ್ ಮಾಡಕತ್ತಿಲ್ಲ ರೀ. ಈಗ ಇಷ್ಟ ಏನು ಮಾಡ್ತೀನಿಪ್ಪ ಅಂತಂದ್ರೆ, ಒಂದು ಸ್ವಲ್ಪ ಎಣ್ಣೆ ಹಾಕೊಂಡು ಮೆತ್ತಗೆ ನಾದಿಟ್ಬಿಡ್ತೀನಿ ರೀ. ಇದನ್ನು ಇಟ್ಟು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡ್ರಿ. ನೆನಿಬೇಕಲ್ರಿ, ಇದು ರವೆ ಹಾಕಿರ್ತೀನಿ ಅಂದ್ರೆ ಕ್ರಿಸ್ಪಿಯಾಗಿ ಬರ್ತಾವೆ ರೀ. ಹಾಗಾಗಿ ಸ್ವಲ್ಪ ರವೆ ಯೂಸ್ ಮಾಡಬೇಕು ಇದ್ರೊಳಗೆ. ಈಗ ನೀರು ಹಾಕೊಂಡು ನಾದ್ಕೊಂಡ್ರಿ. ಮತ್ತು ಮೊಸರನ್ನ ಹಾಕ್ತಾರಿಪ್ಪ. ಮೊಸರು ಹಾಕಿದ್ರನ್ನ ಚೆನ್ನಾಗಿ ಆಗ್ತಾವೆ ರೀ. ಮೊಸರು ಇಲ್ಲ ರೀ, ಈಗ ತರೋರು ಯಾರಿಲ್ಲ. ಹಾಗಾಗಿ ನಾನು ಮೊಸರು ಹಾಕಲಿಲ್ಲ ರೀ ಇದ್ರೊಳಗೆ. ಸ್ವಲ್ಪ ಮೊಸರು ಹಾಕೋರಿ, ಟೇಸ್ಟ್ ಆಗ್ತಾವೆ ರೀ. ಮತ್ತು ಕಸ್ತೂರಿ ಮೆಂತ್ಯ ಹಾಕ್ತಾರೆ ರೀ, ಅದು ಚೆನ್ನಾಗಾಗುತ್ತೆ ರೀ. ಈಗ ಮತ್ತಮ್ಮ ಇದೇನು ಹಸ್ರು ಮಾಡಿಬಿಟ್ರಲ್ಲ ಅಂತಾರೆ. ಹಾಗಾಗಿ ನಾನು ಅದನ್ನೇನು ಹಾಕಾಕತ್ತಿಲ್ಲ ರೀ. ನಾನು ಸುಮ್ಮನೆ ರವೆ ಹಾಕಿ ಸ್ವಲ್ಪ ಉಪ್ಪು ಹಾಕಿ ನಾದಾಕತ್ತೀನಿ ರೀ. ಹಿಟ್ಟು ನೀರು ಹಾಕಿ ರೀ. ಮೊಸರು ಇದ್ರೆ ಹಾಕ್ತಿದ್ದೆ ರೀ, ಮೊಸರು ಇಲ್ಲ ಇವಾಗ. ಹಾಗಾಗಿ ಮೊಸರು ಹಾಕಲಿಲ್ಲ ರೀ ನಾನು. ಇಲ್ಲಿ ನೋಡಿರಿ, ಇವಾಗ ಹಿಟ್ಟೆಲ್ಲ ನಾನು ನಾದಿದ್ದೆ ಚಲೋತ್ತಿಗೆ. ಈಗ ಒಂದು ಸ್ವಲ್ಪ ಎಣ್ಣೆ ಹಚ್ಚಿ ಮುಚ್ಚಿಟ್ಬಿಡನ್ರಿ. ಸ್ವಲ್ಪ ಎತ್ತೆತ್ತಿ ಹಿಂಗೆ ಬಡಿದ್ರೆ ಹಿಟ್ಟರಿ. ಈಗ ಸ್ವಲ್ಪ ಎಣ್ಣೆ ಹಚ್ಚಿ ಮುಚ್ಚಿಟ್ಬಿಡನ್ರಿ. ಇಲ್ಲಿ ಆರಿಪ ಉಳ್ಳಾಗಡ್ಡಿ ಮತ್ತು ಟೊಮೆಟೊ ಹಣ್ಣು ಹಾಕಿಲ್ಲ. ಆರಿಪ ಇವು ಮಿಕ್ಸಿ ಹಾಕ್ಬಿಡಮ್ಮ ಬೇರೆ ಬೇರೆ. ಇದು ಉಳ್ಳಾಗಡ್ಡಿನೂ ಮತ್ತು ಟೊಮೆಟೊ ಹಣ್ಣು ಬೇರೆ ಬೇರೆ ಮಿಕ್ಸ್ ಮಾಡ್ಕೊಂಬಿಡೋಕ್ರಿ. ಅಂದರೆ ಗ್ರೇವಿ ತಿಕ್ನೆಸ್ ಆಗುತ್ತೆ ರೀ, ಚಲೋ ಆಗುತ್ತೆ ರೀ, ಮತ್ತು ಟೇಸ್ಟ್ ಆಗುತ್ತೆ ರೀ. ಹಾಗಾಗಿ ರೀ ಇಲ್ಲಿ ನೋಡಿರಿ, ಇವಾಗ ಕಡ್ಡಿ ಮಸ್ತ್ ಕುದಿರ್ಬೇಕಂತೀನಿ ರೀ ನಾನು. ಯಾಕಂದ್ರೆ ಒಂದು 4-5 ಸೀಟಿ ಆಗ ಮಟ್ಟ ಬಿಟ್ಬಿಟ್ಟಿದ್ದೀರಿ ನಾನು. ಕುದ್ದವ್ರಿ. ಈಗ ಇದನ್ನು ಕಡಿ ತಗೊಂಬಿಡನ್ರಿ. ಈಗ ನಾವು ಚೋಲೆ ಹೆಂಗೆ ಮಾಡೋದು ಅಂತಂದ್ರೆ ತೋರಿಸ್ತೀನಿ ನೋಡಿರಿ. ಈಗ ಎಣ್ಣೆ ಕಾಯಿ ಕಡನ್ರಿ. ಇಲ್ಲಿ ತೆಳ್ಳನ ಜೀರಿಗೆ ತೊಗೊಂಡ್ರೆ ಅಂದರೆ ಸಾಜೀರಿಗೆ ಅಂತೇಳ್ರಿ ಅವ್ರಿ. ಆಮೇಲೆ ಕಡೆ ಪಲಾವ್ ಎಲೆ ರೀ, ಮತ್ತು ಒಂದು ಅರ್ಧ ಚಕ್ಕಿ ರೀ. ಸ್ವಲ್ಪ ಅದು ಎಣ್ಣೆ ಒಳಗೆ ಹೊತ್ತೋದು ಬೇಡ್ರಿ. ಮತ್ತು ಹೊತ್ತಂದ್ರೆ ಭಾಳ ಇದಾಗುತ್ತೆ ರೀ ಅದು. ಹಂಗೆ ಸ್ವಲ್ಪ ಲೈಟಾಗಿ ಫ್ರೈ ಆದರೆ ಸಾಕ್ರಿ. ಈಗೇನು ಮಾಡ್ತೀನಿಪ್ಪ ಅಂದರೆ, ಇದು ಹಸಿ ಶುಂಠಿ ಬೆಳ್ಳುಳ್ಳಿ ಆಮೇಲೆ ಕಡೆ ಕೊತ್ತಂಬರಿ ಪೇಸ್ಟ್ ರೀ. ಇದನ್ನ ಎಣ್ಣೆ ಒಳಗೆ ಹಾಕಿ ಮಿಕ್ಸ್ ಮಾಡ್ಕೊಂಬಿಡ್ರಿ. ಇದ್ರೊಳಗೆ ನಮ್ಮ ಕಡ್ಲಿ ಸ್ವಲ್ಪ ಜಾಸ್ತಿ ಅದ್ರೆ ಹಾಗಾಗಿ ಒಂದು ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕೇನಿ ರೀ. ಇಲ್ಲ ತಂದ್ರೆ ಚಲೋ ಅನ್ಸಂಗಿಲ್ಲ ರೀ. ನೀವು ಒಂದು ಸ್ವಲ್ಪ ಎಣ್ಣೆ ಒಂದು ಸ್ವಲ್ಪ ತುಪ್ಪ ಹಾಕಿರಿ, ನಡೆದಿತ್ತು ರೀ. ನಾನು ಆಮೇಲೆ ಕಡೆ ಲಾಸ್ಟ್ ಹಾಕ್ತೀನಿ ರೀ ತುಪ್ಪ ಸ್ವಲ್ಪ. ಈಗ ಎಣ್ಣೆ ಅಷ್ಟು ಹಾಕಿನಿ ನೋಡಿರಿ. ಇದು ಎಣ್ಣೆ ಒಳಗೆ ಚಲೋ ಫ್ರೈ ಆಗುತ್ತೆ. ಇದು ಉಳ್ಳಾಗಡ್ಡಿ ಪೇಸ್ಟ್ ಇದು. ಇದನ್ನು ಹಾಕೊಂಬಿಡೋಣ. ಇದನ್ನು ಹಾಕಿ ಕಲರ್ ಚೇಂಜ್ ಆಗೋವರೆಗೂ ನಾವು ಎಣ್ಣೆ ಒಳಗೆ ಈ ಥರ ಫ್ರೈ ಮಾಡ್ಕೊಳ್ಳೋಣ. ಈಗ ಸ್ವಲ್ಪ ಗರಂ ಮಸಾಲ ಹಾಕೊಳ್ಳೋಣ್ರಿ. ಆಮೇಲೆ ಕಡೆ ಧನಿಯಾ ಪುಡಿ, ಜೀರಿಗೆ ಪುಡಿ ಹಾಕೋಬೇಕ್ರಿ ಅದಕ್ಕೆ ರೀ. ಅದು ಜೀರಿಗೆ ಪುಡಿ ಅಂತ ಹೇಳಿದ್ರೆ ನನ್ನ ಕಡೆ ಧನಿಯಾ ಪುಡಿ ಐತಿ, ಹಾಕೊತೀನಿ ರೀ ನಾನು. ಆಮೇಲೆ ಕಡೆ ಇದನ್ನು ಹಾಕೊಂಡ್ರಿ, ಖಾರ ಪುಡಿ ಇರೋದು ಖಾರ ಪುಡಿ ಹಾಕೊಳ್ಳೋಣ್ರಿ. ಆಮೇಲೆ ಕಡೆ ಅರ್ಶಿನ ಪುಡಿ ಹಾಕೊಳ್ಳೋಣ್ರಿ. ನಮ್ದು ಅರ್ಶಿನ ಇಲ್ರಿ, ಎಷ್ಟು ಹಾಕಿದ್ರೆ ಅರ್ಶಿನ ಆಗಂಗಿಲ್ಲ ರೀ ಅದು. ಆಮೇಲೆ ಕಡೆ ಸ್ವಲ್ಪ ಧನಿಯಾ ಪುಡಿ ಹಾಕೊಳ್ಳೋಣ್ರಿ. ಆಮೇಲೆ ಕಡೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ್ರಿ. ಉಪ್ಪು ಹಾಕೊಳ್ಳೋಣ್ರಿ. ಈಗ ಚಲೋ ಮಿಕ್ಸ್ ಮಾಡೋಣ್ರಿ.
ಇದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಆಮೇಲೆ ಕಡೆ ಟೊಮೆಟೊ ಹಣ್ಣಿನ ಪೇಸ್ಟ್ ಹಾಕೊಳ್ಳೋಣ. ಮೊದಲು ಟೊಮೆಟೊ ಹಣ್ಣಿನ ಪೇಸ್ಟ್ ಹಾಕಿಬಿಟ್ರೆ ಇವು ಫ್ರೈ ಆಗಂಗಿಲ್ಲ ಚೆನ್ನಾಗಿರಿ, ಹಾಗಾಗಿ ಆಮೇಲೆ ಕಡೆ ಹಾಕಿಬಿಟ್ರೆ ಅದನ್ನು. ಈಗ ಟೊಮೆಟೊ ಹಣ್ಣಿನ ಪೇಸ್ಟ್ ಹಾಕೊಳ್ಳೋಣ. ಇದು ಎಲ್ಲದಕ್ಕೂ ಕಾಂಬಿನೇಷನ್ ಅಂತೈತಿ. ಚಪಾತಿಗೆ ಆಗಿರ್ಬೋದು, ಪುರಿಗೆ ಆಗಿರ್ಬೋದು ರೀ, ಆಮೇಲೆ ಕಡೆ ರೈಸ್ಗೆ, ರೊಟ್ಟಿಗೆ ಎಲ್ಲದಕ್ಕೂ ಟೇಸ್ಟ್ ಕೊಡುವಂಥ ಚೋಲೆ ರೀ ಇದು. ಕಡ್ಡಿ ಹಾಕೊಂಬಿಡೋಣ ನಾವು ಇದ್ರೊಳಗೆ. ಸ್ವಲ್ಪ ಹೊಡಿತಾವ ರೀ ಇವು, ಅಂದ್ರೆ ಒಂದು ಸ್ವಲ್ಪ ತಿಕ್ನೆಸ್ ಆಕೈತಿ. ಇದು ಬಿಡುವ ಹಿಂಗಿರ್ಲಿತ್ತ. ಒಂದು ಚಮಚದಷ್ಟು ಅಷ್ಟ ಈ ಥರ ಇದ್ರೊಳಗೆ ಹೊಡೆದ್ಬಿಟ್ರೆ ಅಂತ ಹೇಳಿದ್ರೆ ಮತ್ತು ಉಳಿದು ಹಂಗೆ ಹಾಕೊಳಕ್ಕೆ ಬರ್ತೈತಿ. ಅಂದ್ರೆ ಗಟ್ಟಿ ಆಗುತ್ತದ ಗ್ರೇವಿ. ಇವಾಗ ನೋಡ್ರಿ ಚೋಲೆ ಗ್ರೇವಿ ರೆಡಿ ಆಯ್ತು. ಈಗೇನು ನಮ್ಗೆ ಸ್ವಲ್ಪ ಬಟರ್ ಅಥವಾ ತುಪ್ಪ ಹಾಕೊಂಬಿಡೋಣ. ಈಗೇನು ಮಾಡ್ಕೊಳಪ್ಪ ಅಂದ್ರೆ ಬಟರ್ ರೆಡಿ ಮಾಡ್ಕೊಳ್ರಿ. ಚೋಲೆ ಅಂತ ರೆಡಿ ಆತ್ರಿ. ಈಗ ಇದನ್ನ ಸ್ವಲ್ಪ ಹಿಟ್ಟು ಇನ್ನೊಂದು ಸ್ವಲ್ಪ ಮಿದ್ಕೊಳ್ಳೋಣ್ರಿ, ಕೆಳಗೆ ಹಾಕೊಂಡ್ರಿ. ಇಲ್ಲ ಸ್ವಲ್ಪ ಎಣ್ಣೆ ಹಚ್ಕೊಂಡೀನಿ ರೀ, ಇದ್ರ ಮೇಲೆ ಹಾಕೊಂಡು ಹಿಟ್ಟು ಚಲೋ ನಾದ್ಕೊಂಡ್ಬಿಡ್ತೀನಿ ರೀ. ಇದಕ್ಕೆ ನೋಡ್ರಿ ನಾನು ಇವಾಗ ಬಟರೆ ಮಾಡಿಟ್ಕೊಂಡೆ ರೀ. ಈಗ ಇವನ್ನ ಕರ್ಕೊಂಬಿಡೋಣ್ರಿ. ಎಣ್ಣೆ ಕಾಯ್ತು ಅಂತ ಹೇಳಿದ್ರೆ ಎಣ್ಣೆ ಕಾಯ್ಕಿಟ್ಟಿನ್ರಿ. ಈಗ ಇಲ್ಲಿ ಎಣ್ಣೆ ಕಾದಿರ್ಬೇಕ್ರಿಪ್ಪ. ಇಲ್ಲಿ ಚಟ್ನಿ ಮಾಡಿ ಚಟ್ನಿ ಮಾಡಿದೆ. ಅಯ್ಯೋ ಆರಿಪನ್ ಚಟ್ನಿ ರೆಡಿ ಆತಂತ್ರಿ. ಓಹೋ ಚಟ್ನಿನೂ ಮಾಡಿದ್ರಿ ಈಕಿ. ಕೊಬ್ಬರಿ, ಕೊತ್ತಂಬರಿ, ಬೆಳ್ಳುಳ್ಳಿ, ಜೀರಿಗೆ, ಉಪ್ಪು, ಖಾರ, ಒಣ ಕೊಬ್ಬರಿ ಇದ್ರಿ. ರೆಡಿ ಆಗತ್ತವ ಮಮ್ಮಿ? ರೆಡಿ ಆಕತ್ತ ನಮ್ಮ ಮಸ್ತಾಗ ರೆಡಿ ಆಕತ್ತ. ಬರ ಬಿಸಿ 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 ತಿಂದು ಬಿಡ್ರಿ ಎಲ್ಲಾರು ಥಂಡಿ ಒಳಗೆ. ಇಂಥ ಜಿಟಿ ಮಳಿ ಒಳಗೆ ಈ ಥರ ಇದ್ರೆ ಮತ್ತು ಸೂಪರಮ್ಮ, ಹೌದಿಲ್ಲ? ನೋಡಿ ಸ್ವಲ್ಪ ರವೆ ಹಾಕಿ ಮೈದಾ ಹಿಟ್ಟು ಒಳಗೆ, ಇಲ್ಲ ಗೋಧಿ ಹಿಟ್ಟು ಬೇಕಾದ್ರೆ ಯೂಸ್ ಮಾಡ್ಬೋದು, ಮೈದಾ ಹಿಟ್ಟು ಬೇಕಾದ್ರೆ ಯೂಸ್ ಮಾಡ್ಬೋದು. ನಮ್ಮ ಮನೆ ಒಳಗೆ ಮೈದಾ ಹಿಟ್ಟು ಚೊಂಗ್ಯಾಗ ತೊಗೊಂಬಂದು ಜಾಸ್ತಿನೇ ಐತಿ, ಕೆಟ್ಟು ಹೋಗ್ಬಿಡೈತಿ ಅದು ಹಂಗಾಗಿಟ್ಟು. ಅಂದ್ರೆ ಹಾಗಾಗಿ ನಾ ಏನು ಮಾಡಿದೆ, ಮೈದಾ ಹಿಟ್ಟು ಹಾಕ್ಕೊಂಡಿ. ಮೈದಾ ಹಿಟ್ಟು ಹಾಕ್ಕೊಂಡು ನಾನು ಸ್ವಲ್ಪ ರವೆ ಹಾಕ್ಕೊಂಡು ನಾದಿಟ್ಟೀನಿ. ಇಲ್ಲಿ ನೋಡ್ರಿಪ್ಪ ನಮ್ಮ ಪೂರಿ ಬಾತಾವ್. ನಮ್ಮ ಅಲ್ರಿ ನಮ್ಮ ಮಮ್ಮಿವು. ಇನ್ನ ಭಾಳ ಐತೆ ಮಮ್ಮಿ ಹಿಟ್ಟ? ಹಾಂ ಆಯ್ತಮ್ಮ. ಇನ್ನು ಈಗ ಎಷ್ಟು ಬೇಕಷ್ಟ ಮಾಡ್ಕೊಳ್ಳೋಣ ನಾವು. ಮತ್ತೆ ಬಿಸಿ ಬಿಸಿ ಮಾಡ್ಕೊಂಡು ತಿನ್ನಾಗಿರುತ್ತೆ, ಹೌದಿಲ್ಲ? ಬಟರ್ ನೀಲ್ ಹೋಗಲ್ಲ, ಚೋಲೆ ನೀಲ್ ಹೋಗಲ್ಲ, ಎಲ್ಲ ಇಲ್ಲೇ ಇರುತ್ತೆ. ಮತ್ತೆ ಬಿಸಿ ಬಿಸಿ ಮಾಡ್ಕೊಂಡು ಅದು ಹೊತ್ತಿಗೆ ಲಗು ಲಗು ಮಾಡಿ ಮಮ್ಮಿ. ಸಬ್ಸ್ಕ್ರೈಬರ್ ಫೋನ್ ಹಚ್ಚಾರ ನಾ ಬೆಂಗಳೂರ ಇಂತ, ನಮಗೆಲ್ಲ ಒಳ್ಳೇದಾಗೈತ್ರಿ ಅಂಥೇಳಿ ಅಂದು ಫೋನ್ ಹಚ್ಚಾರ ಅವರು. ಹೌದು, ನೀವೇ ಮತ್ತೆ ಬೇಜಾರು ಮಾಡ್ಕೋಬೇಡ್ರಿ ಕಮೆಂಟಿನ ಸಂಬಂಧ ಅಂತ. ಪಾಪ ಎಷ್ಟು ಜನ ಫೋನ್ ಹಚ್ಚಾಕತ್ತಾರ ಪಾಪ. ಈಗ ಮತ್ತೆ ಕಮೆಂಟ್ ಬಂದವು. ನಾನು ಹೋಲ್ಬಿಡು ಅಂತೇಳಿ ಬಿಟ್ಟಿದ್ನಿ, ಮನೆ ವಿಡಿಯೋ ಕಷ್ಟ ಮಾಹಿತಿ ಹೋಲ್ಬಿಡು ಅತ್ತಾಗ ಏನು ತಿಳಿ ಕೆಡ್ಸೋದು ಕಮೆಂಟ್ ಬಗ್ಗೆ ಅಂತಂದು ಮತ್ತೆ ಹಾಕ್ಯಾರ. ಈಗ ಅದನ್ನ ಒಳ್ಳೆ ಅವ್ರ ಮಾತಾಡ್ತೀನಿ, ಸ್ವಲ್ಪ ನಾಷ್ಟ ಮಾಡ್ತೀನಿ. ಮತ್ತೆ ನಾನು ಊಟ ಮಾಡೋದು ಬಿಟ್ಟು ಕೂತ್ಕೊಂಡ್ಬಿಡ್ತೀನಿ, ಸ್ವಲ್ಪ ನಾಷ್ಟ ಮಾಡಿ ಮಾತಾಡ್ತೀನಿ. ಇಲ್ಲಿ ನೋಡ್ರಿಪ್ಪ ಬೊಟರಿ ನಮ್ಮ ಅಂತೂ ರೆಡಿ ಅದು ಕಾಯಕತ್ತವ್ರೀಗ ಹೊಟ್ಟಿ ಕರಿಯಾಕತ್ತವ್ರಿ ಇವಕ್ಕ. ನೋಡ್ರಿ ಎಷ್ಟು ಚೆನ್ನಾಗಿ ಅದು ಅಂತೇಳಿ ಸ್ವಲ್ಪ ರವೆ ಹಾಕಿ ನಾವು ನಾದ್ಬಿಟ್ವಿ ಅಂತ ಹೇಳಿರಿ. ಆ ಸೋಡಾ ಪುಡಿ ಬೇಡ, ಏನು ಬೇಡ ರೀ. ಸ್ವಲ್ಪ ಉಪ್ಪು ಹಾಕಿ ನಾದಿಟ್ಬಿಟ್ವಿ ಅಂತಂದ್ರೆ ಈ ಥರ ಉಬ್ಬಿದ್ದು ಬೋಟೋರಿ ರೆಡಿ ಆಗ್ತಾವ್ರಿ. ನೋಡ್ರಿ ಆದವ ಮಮ್ಮಿ ರೆಡಿ ಆದವಾ? ಚೋಲೆ, ಆಮೇಲೆ ಕಡೆ ಚಟ್ನಿ, ಅದ್ರ ಜೋಡಿ ಕೊಬ್ಬರಿ, ಒಣ ಕೊಬ್ಬರಿ ಚಟ್ನಿ ಅಲ್ಲ, ಸ್ವಲ್ಪ ಸ್ವಲ್ಪ ಹಾಕವ, ಖಾರ ಆಗೈತದು. ಖಾರ ಮಾಡಿಯಾ? ತಿನ್ರಿ ಅಮ್ಮ. ಚೋಲೆ ಬಟೋರಿ ಹೆಂಗಾಗೈತಮ್ಮ? ಮಸ್ತ್ ಆಗ್ಯಾವ್ರ? ಸೂಪರ್ ಆಗ್ಯಾವದಿಲ್ರಿ? ನಾವು ನಾಷ್ಟ ಮಾಡನ್ರಿ ಈಗ. ಬಾಬಾರಿ ಹೋದ್ರೇನ್ರಿ? ಹೌದನ್ರಿ? ನಮ್ಮ ಮಾರಿಪ್ಪದ ಮತ್ತೊಂದು ಗಲೆ ರೆಡಿ ಮಾಡ್ಕೊಳಕತ್ಲರಿ ಈಗ. ಮುಂದಿನ ಮೊರಂ ಮಟನವ ಈಗದ? ಮುಂದಿನ ಮೊರಂ ಮಟನ ನನಗಲ್ಲೇ ತೊಗೊಂಡ್ಬಿಟ್ಟಿದಿ. ನನಗೆ ಎಷ್ಟು ದುಡ್ಡು ಕೊಡ್ಬೇಕಿಲ್ಲ ಅದ್ರಾಗಿನು. ಹಾಂ ಹಾಂ ಚೇಂಜ್ ಅಷ್ಟ ಅದಮ್ಮ. ಭಾಳ ಅದ ಚೇಂಜ್. ಇಟ್ಕರಿ ದಾದಿಮ್ಮನ ಹಂಗೆ ಇಟ್ಕೊಂಡಾರ ಚೇಂಜ್. ನೀನು ಹಂಗೆ ಇಟ್ಕೋರಿ. ಒಮ್ಮೆ ಬ್ಯಾನ್ ಆದಂದ್ರೆ ಗೊತ್ತಾಕೈತಿ ನಿಮಗೆ. ಹಾಂ ಮತ್ತೆ
ಕುರ್ಗುರಿ ತಿಂತೇಳಿ ಕುರ್ಕುರಿ ತಿಂತೀಯ ನೀವೇನು ತಿಂತೀರಮ್ಮ ಯಾಕಂತ ಕುರ್ಕುರಿ ತಿಂತ ಅಂತ ನೋಡ್ರಿ ಗೋಬಿ ತಿಂತಾಗ ನೋಡೋದು ಗೋಬಿ ನೂಡಲ್ಸ್ ತಿಂತಾರ ದಾದಿ ಚೆನ್ನಾಗಿ ಆತ್ ಬಿಡ್ರಿ ನೋಡ್ರಿ ಅವು ಚಿಲ್ಲರನ್ನ ಹಂಗೆ ಇಟ್ಕೊಂಡ್ಬಿಟ್ಟಾಡ್ರಿ ಅವನ್ನ ದಾದಿಮ್ಮ ಬೇಕಂದ್ ಕೊಟ್ಬಿಡ್ಲಿ ಅವಿಷ್ಟು ಚಿಲ್ಲರ ನಮ್ಮದಿ ನೆನ್ಸೋಬಿಡೋದು ಎಷ್ಟು ಹಾಕವ ಏನೈತಿ ನೋಟ್ ಭಾಳ ಅದ ಅದಕ್ಕೆ ಮೂರಮ್ಮಿ ನೋಟ್ ಬೆಳಗ್ಬೇಕಂತ ತಗೊಂಡೆ ಮೂರಮ್ಮಿ ನೋಟ್ ಇರ್ತ ಅದಕ್ಕೊಂದು ಸಣ್ಣ ಚಾವಿ ತಗೋಬೇಕಿಲ್ಲ ಸಣ್ಣದು ಬರತ್ತೆ ನೋಡು ಅಂತಗಿ ಮುಂದಿನ ಗಲ್ಲೆ ಅಷ್ಟದವನ 20 ಗಟ್ಟಿನದ ನೋಡಿದ್ರ ನಾ ಹಾಕಿದ್ದು ಅಮ್ಮ ಸವಿತಾ ಪಾಟ್ಲ್ ಅಂತ ಒಂದು ಕಮೆಂಟ್ ಹಾಕ್ಯಾರಮ್ಮ ಮೊನ್ನೆ ಒಮ್ಮೆ ಹಾಕಿದ್ರಂತ್ರಿಪ್ಪ ಅವ್ರ ಪಾಪ ನೀವು ನಮ್ಗ ಅಜ್ಜಿ ಆಶೀರ್ವಾದ ಮಾಡಿದ್ರ ಬಿ ಪದ್ಮ ಆಶೀರ್ವಾದ ಮಾಡದಂಗ್ರಿ ನೀವು ಮಾಡ್ಸೇ ಇಲ್ಲ ನಮಗ ಅಂತ ಹೇಳಂದ್ರಿ ಅವ್ರು ಏನೋ ದುಡ್ಡು ಕೊಟ್ಟಿದ್ರಂತ್ರಿ 4 ವರ್ಷ ಆತಂತ ಹೊಳ್ಳಿ ವಾಪಸ್ ಕೊಟ್ಟೇ ಇಲ್ಲಂತ್ರಿ ಈ ಕೋರ್ಟಿಗೆ ಹಾಕ್ಯಾರಂತ್ರಿ ಅದಕ್ಕೆ ನಮ್ ದುಡ್ಡು ನಮಗ ಬರಂಗ ಆಗ್ಲಿ ಅಂತ ಅಂದ ಅಜ್ಜಿ ಕಡೆಯಿಂದ ಆಶೀರ್ವಾದ ಮಾಡಿಸ್ರಿ ಅಂತ ಯಾರಮ್ಮ ಬಿ ಪಾತ್ಮನ ಆಶೀರ್ವಾದ ಸಿದ್ದಪ್ಪನ ಆಶೀರ್ವಾದ ಕೊಟ್ಟ ದುಡ್ಡು ಅವ್ರಿಗೆ ಹೊಳಿ ಬರ್ಲಿವ ಬಿ ಪಾತ್ಮಗ್ ಬಂದ್ ಏನ್ ಹರಕಿ ಮುಟ್ಸೋದ್ ಮುಟ್ಟಿಸಿ ಹೋಗ್ಲಿ ಬಿ ಪಾತ್ಮನ ಆಶೀರ್ವಾದ ಇದ್ದ ಬರ್ತಾವ ತಗೋರ್ವ ಅವ್ರ ದುಡ್ಡು ಹೊಳಿ ಬರ್ತಾವು ಏನ್ ಚಿಂತೆ ಮಾಡ್ಬೇಡ ಅನ್ನು ಬರ್ತಾವು ಅವ ನಕ್ಕಂತ ಕೊಟ್ಟು ಹೋಗಾಗ ಬಂದು ಏನ್ ಚಿಂತೆ ಮಾಡ್ಬೇಡ ಅನ್ನೋ ದೇವ್ರ ಆಶೀರ್ವಾದ ಐತಿ ಬಿ ಪಾತ್ಮನ ಆಶೀರ್ವಾದ ಐತಿ ಸಿದ್ದಪ್ಪನ ಆಶೀರ್ವಾದ ಐತಿ ಅವ್ರ ಮ್ಯಾಗ ನಮ್ಮ ಆಶೀರ್ವಾದನ ಐತಿ ಮತ್ತ ಕಮೆಂಟ್ ಮಾಡ್ಯಾರ್ರಿ ಮನ್ನಿನ ಮಾಡಿದ್ರು ಹೋಲ್ ಬಿಡ ಅಂತ ನಾನು ಸುಮ್ಮನೆ ಬಿಟ್ಟಿದ್ದೀರಿ ಮತ್ ಕಮೆಂಟ್ ಮಾಡ್ಯಾರಮ್ಮ ಏನಂತ ಮಾಡ್ಯಾರ ಅಂತ ಅಂದ್ರೆ ಆರಿಪ ಬಾಳ ಕೆಲಸ ಮಾಡ್ತಾ ಅಂತ್ರಿ ನಾನ್ ಬಾಳ ಮಾರಾಣಿ ಗತೆ ಕುತ್ಕೊಂಡ್ಬಿಡ್ತೀನಿ ಅಂತ್ರಿ ನಾಚಿಕೆ ಆಗಲ್ಲೇನ್ರಿ ನಿಮಗ ಅಂತ ಹೇಳಿ ಕಳ್ಸ್ಯಾರಿ ನನಗ್ರಿ ಆಮೇಲೆ ಅರ್ಶಿಯಾಗ ಕೀರ ಮಾಡಲ್ಲ ಅಂತ್ರಿ ನಾವೇನ ಆರಿಪಾಗ ಒಬ್ಬಾಕಿಗೆ ಇದು ಮಾಡ್ತೀವಿ ಅಂತ್ರಿ ಅಂತ ಹೇಳಿ ಕಳ್ಸ್ಯಾರಮ್ಮ ಏನ್ ಬಿಡಿ ಯಾಕೆ ಕಳ್ಸಲ್ರಾಕ ಅವ್ರ ಕಳ್ಸಿದ್ರೆ ನಮ್ಗೇನ್ ಇದು ಆಗಂಗಿಲ್ಲ ಅಲ್ಲ ರೀ ಹೆಂಗ್ ಕಳಿಸ್ತಾರ ನೋಡ್ರಿ ಅಂತೀವ್ರಿ ನಮ್ಮ ನೋವ ನಮಗ್ ಸಾಕಷ್ಟು ಇರ್ತಾವ್ರಿ ಕಾಲ್ ಮುಂದಕ್ ಹಾಕಕ್ ಬರಲ್ಲಮ್ಮ ಹುಡುಗರು ಏನ್ ಅದೇನ್ ಜ್ಞಾನಪಟ ಏನ್ರಿಪ್ಪ ಅದ್ ಹಚ್ಚ ಮಟ ನಿಧಿ ಹತ್ತೋಲ್ತ್ರಿ ನಂಗೆ ರಾತ್ರಿ ರೀ ನಮ್ ಸಂಕಟ ನಮಗಿರ್ತಾವ್ರಿ ಮಕ್ಳು ಮಾಡೋದಕ್ ಅವ್ರ ಹರಸ್ಪಡ್ಬೇಕ್ರಿ ಮನಿ ಒಳಗ್ರಿ ಹೆಂಗ್ ಮಾಡ್ಕೊಂಡ್ ಹೋಕ್ಕವಲ್ಲ ಮಕ್ಳು ಎರಡು ಅಂತ ಹೇಳಂದ್ ಮಕ್ಳಿಗೆ ಹಚ್ಚಾಗಲ್ಲ ಕೆಲ್ಸ ಕಲ್ಕಂತಾವಲ್ಲ ಮಾಡ್ತಾಗಲ್ಲ ಈಗ್ಲೇ ಅಡ್ಗಿ ಮಾಡೋದೆಲ್ಲ ಎಲ್ಲಾ ಕಲ್ತಾರಿ ಎಲ್ಲಾರ ಅಂತಲ್ರಿ ಒಬ್ರು ಯಾರೋ ಒಬ್ರು ಹಂಗ್ ಮಾಡಾಕತ್ತಾರಿ ಅವ್ರು ಯಾಕೆ ಮಾಡವಲ್ರ ಇದ್ರ ಬಂದು ಏನ್ರ ಹೇಳಿದ್ರ ಅವ್ರಿಗೆ ಹೇಳ್ಬೋದಮ್ಮ ನಾವು ಅವ್ರ ಎಲ್ಲಿ ಇರ್ತಾರೋ ನಾವ್ ಎಲ್ಲಿ ಇರ್ತೇವೆ ಹೌದಿಲ್ರಿ ಯಾಕೆ ಹೇಳವಲ್ರ ಅಂದ್ರ ಬಾಳ ಮನಸ್ಸಿಗೆ ಬಾಳ ನೋವು ಆತಮ್ಮ ಬರ್ಲಿ ದೇವ್ರ ದಯ ಒಂದೇಗ್ಲಿ ದೇವ್ರ ಅವ್ರಿಗೆ ಒಳ್ಳೇದ್ ಮಾಡ್ಲಿ ಅಂತೇಳಿ ನಾವ್ ಬೇಡಿಕೆ ಅಲ್ಲಮ್ಮ ಸ್ವಲ್ಪ ಅಡ್ಡಾಡ್ತೀನ್ರಿ ಸ್ವಲ್ಪ ಇದು ಮಾಡಿ ಸಣ್ಣ ಹುಡುಗಿ ಅಡ್ಡಾಡ್ದಂಗ ಹಿಂಗ ಇದು ಮಾಡ್ತೀನ್ರಿ ಒಳ್ಳೆ ಮನಸ್ಸು ಹಾಕ್ಲಿ ಒಳ್ಳೆ ಬುದ್ಧಿ ಹಾಕ್ಲಿ ಯಾರಿಗೆ ಕೆಟ್ಟದ್ ನುಡಿಬಾರ್ದು ಅನ್ನೋದು ಅವ್ರ ಮನಸ್ನ್ಯಾಗ ಬಿ ಪಾತ್ಮ ಸಿದ್ದಪ್ಪ ಹೋಗ್ಲಿ ಹೊಕ್ಕ ಅವ್ರಿಗೆ ಯಾರಿಗೆ ಕೆಟ್ಟದ್ ನುಡಿಬಾರ್ದು ಅನ್ನೋದು ಅವ್ರ ಮನಸ್ಸು ಒಳ್ಳೇದ್ ಹಾಕ್ಲಿ ಅವ್ರು ಒಳ್ಳೇದಾಗ್ಲಿ ಅವ್ರಿಗೆ ಒಳ್ಳೆತನ ಆಗ್ಲಿ ದೇವ್ರ ಅವ್ರಿಗೆ ಸುಖ ಸಂತೋಷ ಕೊಡ್ಲಿ ಅಂತ ಬೇಡ್ಕೇಳ ನಾವು ಎರಡು ಮಕ್ಳು ಕಣ್ಣಿದ್ದಂಗ್ರಿಪ್ಪ ನಮಗ ಎರಡು ಬಿನ್ ಭೇದ ಮಾಡ್ತಾರೇನ್ರಿ ಮಕ್ಳ ಮ್ಯಾಗ್ರಿ ಯಾರು ಮಾಡಂಗಿಲ್ಲ ಮತ್ರಿ ಯಾಕನ್ವಲ್ರ ಅನ್ಲಿ ಬಿಡು ಬಿನ್ ಭೇದ ಯಾರು ಮಾಡ್ತಾರ ಇಲ್ಲಮ್ಮ ನನಗ ಅದನ್ನ ನೋಡಿ ಒಂಥರ ಆಗ್ಬಿಡ್ತ್ರಿ ಹೆಂಗ್ ಒಂಥರ ನಾಚಿಕೆ ಆಗಲ್ಲ ನಿಮ್ಗ ನಿಮ್ಗಿದಾಗಲ್ಲೇನ ಅಂತ ಹೇಳಂದ್ರಿ 5 ಬಟ್ಟು ಸವ ಅದಾವನು ಏನಿಲ್ಲ ಅನ್ನಾಗ ಮಾಡ್ಬಾರ್ದ್ರಿ ಮನ್ಸಿಗೆ ಯಾಕಂದ್ರ ನಮ್ ಪಾಡಿಗೆ ನಾವ್ ಸುಮ್ನ ಮಕ್ಳ ಮರಿ ಕಟ್ಕೊಂಡ್ ಮಾಡ್ಕೊಂತ ಹೋಗ್ತಿರ್ತೀವಿ ನಾವು ತನಕ ಸರ್ದಿಯಾಗಿ ನಾವ್ ಮಾಡ್ಕೊಂಡ್ ಹೊಂಟೆ ಎಲ್ಲ ಸಾಕಿದ ಒಂದ ನಮ್ಗ ನಾವ್ ಹಂಗಾಗಿ ಯಾವತ್ತು ಕಮೆಂಟ್ ಬಗ್ಗೆ ನಾವ್ ತಲೆನ ಕೆಡ್ಸ್ಕೊಂಡಿಲ್ಲ ನಾವು ಹೋಗ್ಬಿಡ ಅಂತ ಹೇಳಿ ಸುಮ್ನೆ ಇದ್ ಬಿಟ್ಟಿರ್ತೀವಿ ನಾವ್ರಿ ಹೋಗ್ಬಿಡಪ್ಪ ಅಂತವ್ರು ಇರ್ತಾರ ಇಂತಾರ ಇರ್ತಾರ ಅಂತ ಹೇಳಿದ್ರಿ ಹೋಗ್ಬೇಡ ಏನ್ ಮಾಡೋದು ಅನ್ನಾಗ ಅನ್ವಲ್ರ ಅಕ್ಕ ದೇವ್ರ ಬಾಯಿ ಕೊಟ್ಟಿರ್ತಾನ ಅಂತಾಗ ಅನ್ಲಿ ಯಾಕಾಗಲ್ದಕ್ಕ ಅವ್ರಿಗೆ ದೇವ್ರು ಸುಖ ಸಂತೋಷ ಕೊಡ್ಲಿ ಅವ್ರಿಗೆ ನಂದಂಗ ಮನಸ್ಸು ಹಾಕ್ಲಿ ಅವ್ರಿಗೆ ಶಾಂತಿ ಸುಖ ಹಾಕ್ಲಿ ಅಂತ ಬೇಡ್ಕೇಳ ಅವ್ರ ಸಲುವಾಗಿ ಬೇಡ್ಕೇಳ ನಾವು ಎಷ್ಟದಾರಿಪ್ಪ 100 ಅದಾವ ಕರೆಕ್ಟಾಗಿ ಎಣಿಸ್ಲಿಲ್ಲನ ಇವು 50 ಇದ್ದು ಹೌದನ್ನ ಇದು 32 ಒಂದ್ 300 ಆದವನ ಎಲ್ಲ ಕುಡಿಸಿ 300 ಆದವನ ಅಜ್ಜಿ ಎಣಿಸ್ತಾರ ದದಿ ಎಷ್ಟು ಹೋಗ್ಬೇಕು ಇದು 32 ಏನೋ ಒಂದು ಇದು 20 20 ಗಟ್ಟಿ ಅದಾವ ಮಾತ್ರ 4 5 ನೋಡ್ರಿಪ್ಪ ನಮ್ಮ ಮಾರಿಪ್ಪ ಮತ್ತೆ ದುಡ್ಡು ನಾನು ಎಲ್ಲರೂ ಸೇರಿಸ್ಕೊಂಡು ಅಷ್ಟು ಜಮಾ ಮಾಡ್ಕೊಂಡ ಆಕಿ ನನ್ನ ಕೈ ಕೊಡಮ್ಮ ಆಕಿ ಕೈ ಕೊಡ್ಬೇಡ್ರಿ 150 ರೂಪಾಯಿ ಆಯ್ತು ಕೊಟ್ಟಾಳನ್ರ ಕಣ್ 4 ರೂಪಾಯಿ ಕೊಡ್ತಾಳೆ ಹೌದನ್ನ ಬಿಸ್ಮಿಲ್ಲಾ ಅಂತ ಅಂದ್ ಹಾಕಿಲ್ಲ ಅಂತ್ರಿ ಮತ್ತೆ ಅದ್ರಾಗ ಇರ್ಲಿ ಮತ್ತೆ
ಚಾವಿ ಹಾಕಿಬಿಡೋದಕ್ಕೆ ಹೌದಿಲ್ಲ ಚಾವಿ ಹಾಕಿ ಹೋಗತ್ತಿಲ್ಲ ಇಟ್ಕೋ ಚಾವಿನ ಒಂದು ಪರ್ಸ್ ಮಾಡೋ ಪರ್ಸ್ನ ಇಟ್ಬಿಡೋಣ ಚಾವಿನ ನಿಮಗೂ ವಜ್ಜಾಕೊಮ್ಮ ಅವು ತೆಗೆದಿಟ್ಬಿಡ್ರಿ ನೀವು ತೆಗೆದಿಟ್ಬಿಡ್ರಿ ನಮ್ಮ ಬಾದಿಲೆಲ್ಲ ಸ್ವಚ್ಛ ಮಾಡತ್ತಾರ್ರಿ ಕಟ್ಟಿಗೆ ಸಂದಾಗಿಂದದೆಲ್ಲ ಸಂಜೆ ಪಲ್ಯ ಕಸ ಇತ್ತಂದ್ರೆ ಚಲೋ ಆಗಂಗಿಲ್ಲ ನೋಡಿ ಇಲ್ಲಿ ಮತ್ತೆ ಬಿಡಿ ಸೇದ್ ಒಗ್ದಿದ್ದು ದಾದಿ ಭಯ ಅವ ನೀ ಬಾಂಡೆ ತಿಕ್ಕತಿ ಮಮ್ಮಿ ಅದಂತೆ ಅನ್ನದೆಲ್ಲ ಬಿಸಿ ಮಾಡ್ಬೇಕಾ ಪಲ್ಯದೆಲ್ಲ ಬಿಸಿ ಮಾಡಿ ಅನ್ನ ಒಂದು ಬಿಸಿ ಮಾಡಬೇಕು ಮಮ್ಮಿಗೆ ಸಾರು ಐತಿ ಇಲ್ಲ ನೋಡ್ಬೇಕು ಹಾಂ ಮಮ್ಮಿ ಒಂದು ಕಮೆಂಟಿಗೋಸ್ಕರ ಎದಕ್ಕೆ ಬೇಜಾರು ಮಾಡ್ಕೊಂತಿ ನಮಗೆ ಗೊತ್ತಿಲ್ಲ ನಾವೆಲ್ಲರೂ ಹೆಂಗದೀವಿ ಅಂತಂದು ಹಾಂ ಅದಂತೇನು ಕಮೆಂಟ್ ಮಾಡಲೇಬೇಕು ಈ ಥರ ಕಮೆಂಟ್ ಅನ್ನಾರ ಮಾಡಿದ್ದು ಇಲ್ಲ ಭಾಳ ಒಳ್ಳೆ ಜನ ಅದಾರ ಭಾಳ ಸಪೋರ್ಟ್ ಮಾಡೋವಂಥ ಜನ ಅದಾರ ಮೇಡಮ್ ಎಲ್ಲರ ಫ್ರೆಂಡ್ಸ್ಗಳು ಅದ್ರೊಳಗೆ ಒಂದು 4-5 ಮಂದಿ ಹಿಂಗೆ ಇರ್ತಾರೆ ಮಮ್ಮಿ ನಾವು ತಲೆ ಕೆಡಿಸ್ಕೊಂಡ್ರೆ ಇನ್ನೂ ಸ್ವಲ್ಪ ತಲೆ ಕೆಡಿಸ್ತಾರ ಅವ್ರು ಹಾಂ ಇಲ್ಲಿ ಅನ್ನ ಬಿಸಿ ಇಟ್ಟೇನ್ರಿ ಸ್ವಲ್ಪ ಇತ್ರಿಪ್ಪ ಅದನ್ನ ಹಾಗಾಗಿ ಇಟ್ಟೇನಿ ಇದ್ರೊಳಗೆ ಸುಡಾತಿತ್ರಿ ಕೈ ಪಕ್ಕಡ ತಗೋಬೇಕಾಗಿತ್ತು ನಾನು ಹೇಳಿ ಬಿಡ್ರಿ ಆ ಚಟ್ಪಟ್ ಅಂದಿರಿ ಸ್ವಲ್ಪ ನೀರು ಹಾಕಿಟ್ಟಿರ್ತೀವಿ ಯಾಕಂತಂದ್ರೆ ಮೆತ್ತಗಾಗಲಿ ಅಂಥೇಳಿ ದಾದಿ ಮಗದು ಉಣ್ಣಕ್ಕೆ ಚಲೋ ಆಕೈತಿ ಆಮೇಲೆ ಸ್ವಲ್ಪ ಬಿಸಿ ಅನ್ನ ಇಡ್ತೀನಿ ರೀ ಇದನ್ನು ಖಾಲಿ ಆಯ್ತು ಅಂದ್ರೆ ಬಿಸಿ ಅನ್ನ ಇಡ್ತೀನಿ ಯಾಕೆ ಸ್ವಲ್ಪ ಹೊತ್ತು ನೀರೆಲ್ಲ ಹೋಗ್ಲಿ ರೀ ಅದು ಆಮೇಲೆ ಗ್ಯಾಸ ಬಂದ್ ಮಾಡ್ಕೊಳ್ಳೋಣ ಇಲ್ಲ ಅರ್ಬಿ ತೊಳ್ಯಾತಾರ ನಮ್ಮ ಮಮ್ಮಿ ಭಾಳ ಅದಾವಲ್ಲ ಮಮ್ಮಿ ಅರ್ಬಿ ಮತ್ತು ಡೈಲಿ ಜಾಗ ಮಾಡ್ರವ ಮತ್ತೆ ಹಾಂ ಮಳೆ ಬರ್ತೈತೆ ಮತ್ತೊಂದು ಸಳಕ್ ಈಗ ಫುಲ್ ಮಳೆ ಮಾಡಾಗೈತ್ರಿ ಮತ್ತೀಗ ಇದು ನೀರು ಬಿಟ್ರಿಪ್ಪ ನಮ್ಗೂ ಜಲ್ದಿನ ಬಿಟ್ಬಿಟ್ರು ನೋಡಿ ಮಳೆಗಾಲ ಅಲ್ರಿ ಈಗ ಸ್ವಲ್ಪ ಒಂದಿನ 2 ದಿನ ಲೋನ ಬಿಟ್ಬಿಡ್ತಾರ ಪೈಪ್ ಹಾಕಿವ್ರಿ ಅಲ್ಲಿ ಸಿಂಟ್ಯಾಕ್ಸಿಗೆ ನಾವು ಇದು ಬೇಕಾಯ್ತು ಅಮ್ಮಗೆ ಗುಳಿಗೆ ಬೇಕಾಯ್ತು ಮೊನ್ನೆ ಇಂಜೆಕ್ಷನ್ ಮಾಡಿಸ್ಕೊಂಡಾರ್ರಿ ಅದ್ರ ತಕ್ಕಂಗೆ ಗುಳಿಗೆ ಬರ್ದು ಕೊಟ್ಟಾರ ಗುಳಿಗೆನ ತೊಗೊಂಡಿಲ್ಲ ಅವರು ಕಡಿಮೆ ಆಗ್ಬೇಕಲ್ರಿ ಅದು ಇಂಜೆಕ್ಷನ್ ಪವರ್ ಇತ್ತು ಕಡಿಮೆ ಅನ್ಸಿತ್ತು ಈಗ ಮತ್ತೆ ಕೈಕಾಲು ಹರಿದೆಲ್ಲ ನೋಸಾಕತ್ಬಿಟ್ಟ ಅಂತ ಹಾಗಾಗಿ ಗುಳಿಗೆ ತೊಗೊಂಬೋರು ಹೋಗಿ ಅಂತಂದ್ರೆ ಚೀಟಿ ಐತಿ ಚೀಟಿ ತೊಗೊಂಡು ಹೋಗಿ ಗುಳಿಗೆ ತೊಗೊಂಬರಕ್ಕೆ ಹೊಂಟಿವ್ರಿ ನಮ್ಮ ಮನೆಯವ್ರ ಗಾಡಿ ತೆಗಿಯಾಕತ್ತಾರ ಮಳೆ ಬರಾಕತ್ರಿ ಮತ್ತು ಜಿಟಿ ಮಳೆ ಅಂತಾರೆ ಏನು ಬಿಡಾವಲ್ತ್ರಿ ಇದು ಇಲ್ಲಿ ಗುಳಿಗೆ ಔಷಧ ತೊಗೊಂಡಿರಿಪ್ಪ ಹೋಗ್ಬೇಕು ಅನ್ನೋಷ್ಟೊತ್ತಿಗೆ ಮಳೆ ನೋಡ್ರಿ ಎಷ್ಟು ಜೋರು ಬರತೈತಿ ಫುಲ್ಲು ಜೋರು ಮಳೆ ರೀ ನಾನು ಎಲ್ಲ ಗ್ಯಾಸ್ ಗ್ಯಾಸ್ ಎಲ್ಲ ತೊಳೆದ್ರಿ ಈಕಿ ಪಲ್ಯ ನೋಡಿಲ್ರಿ ಅದನ್ನ ಕಡ್ಡಿ ಪಲ್ಯ ನೋಡಿ ಪುರಿ ಮಾಡ್ಕೊಳಕತ್ಲರಿ ಎಲ್ಲ ನಾನು ಹಿಟ್ಟು ಪಟ್ಟು ಎಲ್ಲ ಕೂಡ ತೆಗೆದಿಟ್ಟಿದ್ನಿ ಮಾಡ್ಕೊತೀಯ ಅಷ್ಟೇ ನಾವು ನಿನ್ನೆ ಜಮ್ಜಮ್ಗೆ ಹೋಗಿವಿ ಏನಮ್ಮ ನಾವು ಇಲ್ಲೋದಿಲ್ಲ ಕಮೆಂಟ್ ಮಾಡ್ಯಾರಮ್ಮ ನೀವು ಹೋಗಿರಿ ಜಮ್ಜಮ್ಗೆ ಅರ್ಶಿಯಾಗ ಸುಳ್ಳು ಹೇಳಾಕತ್ತೀರಿ ಅಂಥೇಳಿ ನಾ ಬಿಟ್ಟು ಹೋಗ್ತೀವನಮ್ಮ ನಿನಗೆ ಇಲ್ಲೋದಿಲ್ಲ ಹೋಗಿಲ್ಲೋದಿಲ್ಲ ಹೋಗಂಗಿಲ್ರಿಪ್ಪ ನಮ್ಮದು ಸಣ್ಣ ಗುಂಡಾರಿ ಅದು ಅಯ್ಯೋ ಅಷ್ಟು ಇಟ್ಟು ಕೆಡ್ಸಿದೆ ನೀನು ಒಂದು ಇದು ಆಗೋದು ಚಪಾತಿ ಆಗಂಥದ್ದು ತೊಗೊಂಡು ಈಗಾರ ತೊಳೆದಿನಮ್ಮ ಅದನ್ನು ಒರೆಸ್ಕೊಂಬಿಡು ನೀವು ಬೇಕಂದ್ರೆ ಒಂದು ಅರಿಬಿ ತೊಗೊಂಡು ಸ್ವಚ್ಛ ಒಂದು ಅರಿಬಿ ತೊಗೊಂಡು ಒರೆಸ್ಕೊಂಬಿಡು ಇಲ್ಲಿ ಅರಿಬಿ ಐತೆ ನಾನು ತೊಗೊಂಡು ನಮ್ಮ ಅರಿಪ ಕಸ ಹೊಡ್ಯಾಕತ್ಲ ರೀ ನೀರು ತುಂಬೋದಾತು ಎಲ್ಲ ಆತೀಗ ನಾನು ಬೆಳಿಗ್ಗೆ ಅರಿವಿ ಎಲ್ಲ ಮುಗಿಸ್ಬಿಟ್ಟಿದ್ದೆ ಬಾಂಡೆ ಅದಾವು ಈಕಿದ್ರೆ ಅದು ಕೆಲಸ ಈಗ ಬಾಂಡೆ ತಿಕ್ಕದ ಈಕಿ ನಾಷ್ಟ ಮಾಡಿ ಹೋಗ್ಕಂತೀವಿ ನಾನು ಸ್ವಲ್ಪ ಇದನ್ನು ಹಿಟ್ಟು ತೊಗೋಬೇಕಿಲ್ಲ ಇವತ್ತು ನೋಡ್ರಿಪ್ಪ ನೈಟ್ ಅಡುಗೆ ಅಂತೂ ವೆರೈಟಿ ಇತ್ತು ರೀ ಸೂಪರ್ ಆಗಿತ್ತು ರೀ ಹೊಟ್ಟೆ ತುಂಬ ಊಟ ಮಾಡಿದ್ವಿ ಅದು ವೆರೈಟಿ ಸೂಪರ್ ಆಗಿದ್ದು ಏನು ಅಂತ ಅಂದು ನಿಮಗೂ ಗೊತ್ತಾಗಬೇಕಂತಿದ್ರೆ ನೀವು ಸಕಿನ ಬ್ಲಾಗ್ಸ್ ಒಳಗೆ ನೋಡ್ಬೇಕ್ರಿ ಯಾಕಂದ್ರೆ ಆರಿಫಾ ಮಾಡ್ಯಾಡ್ರಿ ಅದನ್ನೆಲ್ಲ ವೆರೈಟಿ ಅಡುಗೆಗಳನ್ರಿ
ಅಲ್ಲಿ ನೋಡ್ರಿ ನಮಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಮತ್ತೆ ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೊಂತೀನಿ ರೀ. ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನಲ್ಗೆ ಒಂದು ಲೈಕ್ ಕೊಡೋದು ಮರ್ಯಾಕ್ ಹೋಗ್ಬೇಡ್ರಿ. ಮತ್ತೆ ಯಾರು ಹೊಸ ನೋಡಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ನಮಗೂ ಸಪೋರ್ಟ್ ಮಾಡ್ರಿ. ಮತ್ತೆ ಸಿಗೋಣ ನೆಕ್ಸ್ಟ್ ವ್ಲಾಗ್ ಒಳಗ. ಜೈ ಭಾರತ್ ಜೈ ಕರ್ನಾಟಕ.